ರಿಲಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಬ್ರಾಹ್ಮಣಿ ಅಂಜಲಿ. ಬನ್ನಿ, ಶನಿಯ ವಕ್ರ ಚಲನೆ ಯಾವ್ಯಾವ ರಾಶಿಗಳ ಮೇಲೆ ಸಂಚಾರದಲ್ಲಿ ಪರಿಣಾಮ ಬೀರ್ತಾರೆ ಅಂತ ನೋಡ್ತಾ ಹೋಗ್ತಿದ್ದೀವಿ. ಅದೇ ರೀತಿ ತುಲಾ ರಾಶಿಯವರಿಗೆ ಈ ಒಂದು ವಕ್ರ ಶನಿಯ ಸಂಚಾರ ಫಲ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇದು ಶನಿ ಯಾವ ಥರ ಹಿಮ್ಮುಖ ಚಲನನ ಅಥವಾ ಮುಮ್ಮುಖ ಚಲನನ ಅನ್ನೋದು ಜನಗಳಿಗೆ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಶನಿ ಯಾವ ದೃಷ್ಟಿ ಯಾವಾಗಲೂ ನೇರವಾಗಿರುತ್ತೆ. ಯಾವಾಗಲೂ ಒಂದು ವಕ್ರ ದೃಷ್ಟಿ ಅಂದರೆ ವಕ್ರವಾಗಿ ನೋಡುವಂಥವನು. ಸೊ ವಕ್ರ ದೃಷ್ಟಿ ಬೀರ್ತಾ ಇದ್ದಾನೆ ಅಂದರೆ ಹಿಂದ್ಗಡೆ ಮನೆ ನೋಡ್ತಾ ಇದ್ದಾನೆ ಅಂತ ಅರ್ಥ. ಸೊ ಅವನು ಮುಂದಿನ ದೃಷ್ಟಿ ಬಿಟ್ಟು ಹಿಂದಿನ ಮನೆಗಳ ಕಡೆ ಗಮನ ಹರಿಸ್ತಾ ಇದ್ದಾನೆ ಅಂತ ಅರ್ಥ ವೀಕ್ಷಕರೇ. ಹಾಗಾಗಿ ವಕ್ರಗತಿಯ ಚಲನೆಯಲ್ಲಿ ಮಾಡುವಂತಹ ಕೆಲವು ಗ್ರಹಗಳೇನಾರು ಇದ್ದರೆ ಅದು ರಾಹು ಮತ್ತು ಕೇತುಗಳು ಮಾತ್ರ. ಇನ್ನು ಉಳಿದ ಎಲ್ಲ ಗ್ರಹಗಳು ಕೂಡ ನೇರ ದೃಷ್ಟಿಯನ್ನು ಬೀರುವಂಥದ್ದು. ಹಾಗಾಗಿ ಶನಿ ಇದೇ ಜುಲೈ 13ರಿಂದ ನವೆಂಬರ್ 28ರವರೆಗೂ ಶನೇಶ್ವರ ವಕ್ರ ಒಂದು ಚಲನೆ ಆರಂಭ ಆಗಿರೋದ್ರಿಂದ ಇಂದಿನ ಮನೆಗಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ತುಲಾರಾಶಿಯವರಿಗೆ ಆಲ್ರೆಡಿ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳಿ ನಾನು ಕಳೆದ ಒಂದು ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ. ಆದರೆ ತುಲಾರಾಶಿಯವರಿಗೆ ಈಗ 6ನೇ ಮನೆ ಶನಿ ಇದ್ದಾನೆ. 6ನೇ ಮನೆ ಶನಿ ಯಾವ ಮನೆ ಅದು? ಸೊ ಕಮ್ಯುನಿಕೇಷನ್ ಅಂದರೆ ಲೈಫಲ್ಲಿ 6ನೇ ಮನೆ ಯಾರ ಜೊತೆ ಎಲ್ಲ ಕಮ್ಯುನಿಕೇಷನ್ ಮಾಡ್ಕೊಂಡಿರ್ತಿರಲ್ಲ, 3ನೇ ಮನೆಯಿಂದ 6ನೇ ಮನೆ ಕನೆಕ್ಟಿವಿಟಿ ಇದೆಯಲ್ಲ. ಸೊ ಆ 3-1-6 ಕಾಂಬಿನೇಷನ್ ಅಲ್ಲಿ ಕಮ್ಯುನಿಕೇಟ್ ಮಾಡಿದಂತಹ ವ್ಯಕ್ತಿಗಳು ಈಗ 6ನೇ ಮನೆ ಶನಿ ಇರೋದ್ರಿಂದ ನಿಮ್ಮ ಒಂದು ಶತ್ರುಗಳು ಏನು ಇಲ್ಲಿವರೆಗೂ ಶತ್ರುಗಳ ಮೇಲೆ ಒಂದು ಜಯ ಸಾಧಿಸಿದ್ರಲ್ಲ ವೀಕ್ಷಕರೇ, ಆ ಜಯದ ಒಂದು ಸಾಧನೆಯ ದೃಷ್ಟಿ ಗುರಿ ಆ ಒಂದು ಶತ್ರುಗಳ ಮೇಲೆ ನಿಮ್ಮ ಮೇಲೆ ಇತ್ತು. ಹಾಗಾಗಿ ಶನಿ ಎಲ್ಲೋ ಒಂದು ಕಡೆ ಹಿಂಭಾಗದ ಒಂದು ದೃಷ್ಟಿ ಅಂದರೆ ಹಿಮ್ಮುಖ ಚಲನೆಯಿಂದ ಏನಾಗ್ತಿದೆ, ಸ್ವಲ್ಪ ನಿಮ್ಮ ಒಂದು ಶತ್ರುಗಳಿಗೆ ಇವಾಗ ಪವರ್ ಬರುತ್ತೆ. ಯಾಕೆ ಅಂತ ಅಂದರೆ ಈ ಶತ್ರುಗಳು ಏನು ಮಾಡ್ತಿರ್ತಾರೆ ಗೊತ್ತಾ ನಿಮ್ಮನ್ನ, ಅವರು ಯಾವಾಗ ನೀವು ಅವ್ರನ್ನ ಜಯಿಸ್ತಿರಲ್ಲ, ಅವ್ರು ನಿಮಗೆ ಯಾವಾಗ ನಿಮ್ಮನ್ನ ದಾಳಿ ಮಾಡ್ಬೋದು, ಯಾವಾಗ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು, ಯಾವಾಗ ನಿಮ್ಮ ಮೇಲೆ ನಾವು ಪರಿಣಾಮ ಬೀರ್ಬೋದು ಅನ್ನೋದನ್ನ ನೋಡ್ತಾ ಇರ್ತಾರೆ. ಹಾಗಾಗಿ ಏನಾಗ್ತಾ ಹೋಗ್ತಿದೆ ಈಗ ಇಲ್ಲಿ ಅಂದರೆ ಶನಿಯ ಒಂದು ವಕ್ರಗತಿಯ ಚಲನೆಯಿಂದ 6ನೇ ಮನೆಯಲ್ಲಿ ಶನಿಯಿಂದ ನೀವು ಜಯಿಸಿದ್ರಿ. ಹಾಗೆ ಎಲ್ಲೋ ಸ್ವಲ್ಪ ಫ್ರೀ ಇದ್ದೀರಾ ಅಂದರೆ ನಿಮ್ಮ ಮೇಲೆ ಕಣ್ದೃಷ್ಟಿ ಕೊಡ್ತಿದ್ದಾರೆ, ಬೀಳ್ತಿದ್ದಾರೆ ಅಂತ ಅರ್ಥ. ಅದಕ್ಕೆ ಸ್ವಲ್ಪ ಹುಷಾರಾಗಿರಿ. ಜುಲೈ 23ರವರೆಗೂ ಸ್ವಲ್ಪ ಕೇರ್ಫುಲ್ ಆಗಿದೆ. ಅದನ್ನು ಬಿಟ್ಟರೆ ಏನು ತೊಂದರೆ ಇಲ್ಲ. ಯಾಕೆಂದರೆ ಭಾಗ್ಯದಲ್ಲಿ ಗುರು ಇದ್ದಾನೆ. ಖಂಡಿತ ಮದುವೆ ಕಾರ್ಯಗಳು, ಕೆಲಸ ಕಾರ್ಯಗಳು ಏನಾದರೂ ಇದ್ದರೆ ಕಳೆದ ಇನ್ನೊಂದು ವರ್ಷಗಳಲ್ಲಿ ನಿಮಗೆ ಶುಭ ಫಲಗಳು ಕೊಡ್ತಾ ಹೋಗುತ್ತೆ. ಯಾಕೆಂದರೆ 9ನೇ ಮನೆಯಲ್ಲಿ ಇರುವಂತಹ ಗುರು ನಿಮಗೆ ಭಾಗ್ಯದ ಫಲಗಳನ್ನೇ ಕೊಡಬೇಕು. ಎಲ್ಲೋ ಒಂದು ಕಡೆ ನೀವು ಶ್ರಮನೇ ಪಡದೇ ಇದ್ದರೆ, ನೀವು ಕೆಲಸ ಕಾರ್ಯಗಳನ್ನೇ ಮಾಡದೇ ಇದ್ದರೆ, ಅಂದರೆ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅಂದರೂ ನೀವು ನಿಗಾ ವಹಿಸಿ ಮಾಡಲಿಲ್ಲ ಅಂದರೆ ಯಾವ ಕೆಲಸ ಕಾರ್ಯಗಳು ಆಗಲ್ಲ. ಕುತ್ತಲ್ಲೇ ಮದುವೆ ಆಗಲಿ, ಕುತ್ತಿದ ಹತ್ರನೇ ಹಣ ಬರಲಿ, ಅಥವಾ ಕುತ್ತಿದ ಹತ್ರ ಏನೇ ಮಾಡ್ತೀರಿ ಸಾಧನೆ ಮಾಡ್ತೀನಿ ಅಂದರೆ ಸಾಧ್ಯ ಆಗಲ್ಲ ವೀಕ್ಷಕರೇ. ನಿಮ್ಮ ಒಂದು ರಿಸಲ್ಟ್ ಹೆಂಗಿರಬೇಕು ಈ ಟೈಮಲ್ಲಿ ಅಂತ ಅಂದರೆ, ನಿಮ್ಮ ಮನೆಯ ಒಂದು ರಾಶಿಗೆ ಕೆಲವು ಗ್ರಹಗಳು ಅಂದರೆ ಭಾಗ್ಯದಲ್ಲೇ ಇವಾಗ ಆಲ್ರೆಡಿ ಯಾರಿದ್ದಾರೆ, ಗುರು ಶುಕ್ರ ಇದ್ದಾರೆ. ಸೊ 9ನೇ ಮನೆಯಲ್ಲಿ ಗುರು ಶುಕ್ರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಊರ ಕಡೆ ಜಾಸ್ತಿ ಗಮನ ಇರುತ್ತೆ. ಹಳ್ಳಿ ತೋಟನ ಇಂಪ್ರೂವ್ಮೆಂಟ್ ಮಾಡೋಣ, ಅಥವಾ ನಾವು ಯಾವ್ದಾರ ಸೈಟ್ ಆಗಿ ಕನ್ವರ್ಟ್ ಮಾಡೋಣ ಅಂತನೋ, ಏನಾದ್ರು ಒಂದು ಕೆಲಸ ಕಾರ್ಯಗಳು ನಮ್ಮ ಒಂದು ತಂದೆಯ ಮನೆಯಲ್ಲೋ ತಾಯಿಯ ಮನೆಯಲ್ಲೋ ಅಭಿವೃದ್ಧಿ ಮಾಡೋಣ ಅನ್ನೋದೆಲ್ಲ ತುಲಾರಾಶಿಯವರಿಗೆ ಸ್ವಲ್ಪ ಗಮನ ಬರ್ತಾ ಇರುತ್ತೆ. ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ. ಯಾವ್ದಾರ ಒಂದು ಹೆಜ್ಜೆನ ಫಸ್ಟ್ ಮುನ್ನಡಿರಿ, ಒಳ್ಳೇದಾಗ್ತಾ ಹೋಗುತ್ತೆ. ಯಾಕಂದರೆ ಯಾವಾಗಲೂ ಭಾಗ್ಯದ ಬಾಗಿಲಲ್ಲಿ ಗ್ರಹಗಳು ಚೆನ್ನಾಗಿದ್ದಾಗ, ಉತ್ತಮ ಸ್ಥಿತಿಯಲ್ಲಿದ್ದಾಗ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡ್ಬಿಡ್ಬೇಕು. ಅದೇ ಪ್ಲಸ್ ಅಂತ ಹೇಳ್ತಾ ಹೋಗ್ತೀನಿ. ಖಂಡಿತ ಒಳ್ಳೇದಾಗುತ್ತೆ. ಇನ್ನು 1 ವರ್ಷಗಳ ಕಾಲ ಮದುವೆ ಕಾರ್ಯಗಳು ಮಾಡ್ಕೊಳ್ಳೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನ ಮುಂದುವರಿಸೋದು ಏನಾದರೂ ಮಾಡಿ ಸಕ್ಸಸ್ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ. ಆದರೆ ತುಲಾರಾಶಿಯವರಿಗೆ ಆಲ್ರೆಡಿ ಇವಾಗ ಪಂಚಮದಲ್ಲಿ ರಾಹು ಇದ್ದಾನೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಇದ್ದಾಗ ಏನಾಗುತ್ತೆ, 6ನೇ ಮನೆ ಶನಿ ಕೂತ್ಕೊಂಡಿದ್ದಾನೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ರಾಹು ಕೂತ್ಕೊಂಡಾಗ ಪಂಚಮ ಸ್ಥಾನ ಅಂತ ಏನು ಕರಿತೀವಿ ನೋಡಿ. ಸೊ ಕ್ರಿಯೇಟಿವಿಟಿ ವರ್ಲ್ಡ್ ಅಂದರೆ 5ನೇ ಮನೆಯಿಂದಲೇ ನಾವು ಏನಾದ್ರು ಕ್ರಿಯೇಷನ್ ಮಾಡಬೇಕು ಅಥವಾ ಕ್ರಿಯೇಟಿವಿಟಿ ವರ್ಲ್ಡ್ ಮಾಡಬೇಕು, ನಮ್ಮಲ್ಲಿ ಏನಾದ್ರು ಒಂದು ಚೇಂಜಸ್ ಮಾಡಬೇಕಂದ್ರೆ ಅದು 5th ಹೌಸಿಂದ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ತಲೆಯಲ್ಲಿ ಯಾವ್ದಾದ್ರು 100 ಥರ ಹೊಸ ಯೋಚನೆಗಳು ನಿಮ್ಮ ತಲೆಯಲ್ಲಿ ಮೂಡಿ ಹಾಗೆ ಸುಮ್ಮನೆ ಕುತ್ಕೋಬೇಡಿ ವೀಕ್ಷಕರೇ. ಅದನ್ನ ಕಾರ್ಯರೂಪಕ್ಕೆ ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ಯಾಕೆಂದರೆ ತುಲಾರಾಶಿಯವರಿಗೆ ಈ ವರ್ಷ ಹೊಸ ಒಂದು ಮಾರ್ಗಗಳಲ್ಲಿ ಹೋಗುವಂಥದ್ದು, ಹೊಸ ದಾರಿಗಳಲ್ಲಿ ಹೋಗುವಂಥದ್ದು, ಯಾವುದಾದ್ರು ಒಂದು ಹೊಸ ವೃತ್ತಿಗಳಾಗಲಿ, ಉದ್ಯೋಗಗಳಾಗಲಿ, ಸಂಪಾದನೆಗಳಾಗಲಿ ನಿಮ್ಮನ್ನ ಹುಡಿಕೊಂಡು ಬರುತ್ತೆ. ಯಾವಾಗ ನೀವು ನೆಗ್ಲೆಕ್ಟ್ ಮಾಡ್ತಿರಲ್ಲ, ಮಾಡೋಣ ಬಿಡೋ, ಹೋಗೋಣ ಬಿಡೋ, ನೋಡೋಣ ಬಿಡೋ ಅಂದಾಗ ನಿಮ್ಮ ವೃತ್ತಿನ ಮತ್ತೊಬ್ಬರು ಕಸಿಯುವಂತಹ ಒಂದು ಅವಕಾಶ ಇರೋದ್ರಿಂದ ಅವಕಾಶಗಳು ಸಿಕ್ಕಿದಾಗ ಹೋಗಿ ಸಂಭಾಷಣೆ ಮಾಡಿ. ನಿಮ್ಮಲ್ಲಿ ತುಲಾರಾಶಿಯಲ್ಲಿ ಒಂದು ಏನು ಅಂತ ಅಂದರೆ 2ನೇ ಮನೆ ಕುಜಾಧಿಪತಿ ಆಗಿ
6ನೇ ಮನೆಯವನು 7ನೇ ಮನೆಯವನು ಅವನೇ ಆಗಿರೋದ್ರಿಂದ, ಏಕೆಂದರೆ ಸಪ್ತಮಾಧಿಪತಿಯನ್ನಾಗಿ 2ನೇ ಮನೆಯೇ ಅವನೇ ಆಗಿರೋದ್ರಿಂದ ಸ್ವಲ್ಪ ಕಮ್ಯುನಿಕೇಷನ್ ಬೇಗ ಮಾಡ್ಕೊಳ್ಳಿ ತುಲಾರಾಶಿಯವರು. ಕಮ್ಯುನಿಕೇಷನ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಅಡೆತಡೆಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಶನಿಯ ಒಂದು ವಕ್ರ ಸಂಚಾರ ಫಲ ಇನ್ನು ನವೆಂಬರ್ 28ರವರೆಗೂ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ನಿಮ್ಮ ಶತ್ರುಗಳ ಬಗ್ಗೆ ಗಮನ ಇರಲಿ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಇರ್ತಾ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಹೋಗಿ. ಇದೇ ಶನಿ ವಕ್ರ ಸಂಚಾರ ತುಲಾರಾಶಿಯವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ತೀನಿ. ಧನ್ಯವಾದಗಳು.